ಕೃಷ್ಣ ಕೃಷ್ಣ ಪಾವನ ಯಮುನಾ ತೀರ ವಿಹಾರಿ ಗೋವರ್ಧನಗಿರಿ ಶೌರಿ ಮುರಾರಿ ಪಾವನ ಯಮುನಾ ತೀರ ವಿಹಾರಿ ಗೋವರ್ಧನಗಿರಿ ಶೌರಿ ಮುರಾರಿ ಬಾಳಿನ ಛಲವೋ ಒಲವೋ ಗೆಲುವೋ ಬಾಳಿನ ಛಲವೋ ಒಲವೋ ಗೆಲುವೋ ನೀನೇ ದೈವವು ಶೌರಿ ಮುರಾರಿ ಪಾವನ ಯಮುನಾ ತೀರ ವಿಹಾರಿ ಗೋವರ್ಧನಗಿರಿ ಶೌರಿ ಮುರಾರಿ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಪರಮಾತ್ಮನ ಪಾದ ಸಾನ್ನಿಧ್ಯವನ್ನು ಪಡೆದ ನಾವುಗಳಲ್ಲವೇ ಧನ್ಯರು. ಇದೋ ಪರಮಾತ್ಮ, ನಿನಗೆ ವಂದಿಸುವೆನು. ಕೃಷ್ಣ ಪರಮಾತ್ಮನು ಎಚ್ಚರಗೊಳ್ಳುವವರೆಗೆ ನಾನು ಇಲ್ಲಿಯೇ ಕುಳಿತುಕೊಳ್ಳುವೆನು. ಏನಿ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ. ಮೊತ್ತ ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ಮೊತ್ತ ಮಾಣಿಕ್ಯ ರತ್ನಗಳಿಗೆ ತಳತಳಿಸುತ್ತಿವೆ. ದೇವಲೋಕಾದಿ ಲೋಕವೇ ಮಿರುಗಿದರೆ ಗಿಳಿದಂತಿದೆ. ದೇವಲೋಕಾದಿ ಲೋಕವೇ ಮಿರುಗಿದರೆ ಗಿಳಿದಂತಿದೆ. ಎನಿತು ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡ
ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಭವನದ ವೈಭವ ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ರಮಣಿ. ಅಬ್ಬಾ ವರ್ಣಿಸಲು ಅಸದಳವಾಗಿರುವುದಲ್ಲ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನಾಥನ ರಮಣಿ. ಅಬ್ಬಬ್ಬ, ಈ ಭವನವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಮೋಡಗಳು ಕರಗಿ ಧರೆಗೆ ಮಳೆ ಇರದಂತೆ ನನ್ನ ಅಂತರಾತ್ಮದಲ್ಲಿ ವಾಸವಾಗುತ್ತಿರುವುದಲ್ಲ. ಅಬ್ಬ, ಶಿಲೋ ಬಾಲಕಿಯರು ಶಿಲಾ ಬಾಲಕಿಯರ ಭಾವಭಂಗಿಯನ್ನು ನೋಡಿ ಓರೆ ನೀಟವ ಬೀರಿ ಸಪ್ತ ಶರೀರವನ್ನೇ ಬಡಿದೆಬ್ಬಿಸುವಂತೆ ಕಾಣುತ್ತಿರುವುದಲ್ಲ. ಆಹಾ, ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಹೊಳೆಯುವ ನಯನಗಳು, ಮಧುಚಂದ್ರನನ್ನೇ ಮೋಹಿಸುವ ಮಂದಾಸ. ಈ ವಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟವನ್ನು ನೋಡಿದರೆ ನಾನೇ ಒಂದು ಸಾರಿ ವಿಧಿದೆ. ಹಲೋ ಬಲೆ ಬಲೆ ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಬಲೆ ಬಲೆ ಕುರುವಂಶ ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದೀರ ಪ್ರಚಂಡ ಕೌರವ. ರಣರಂಗದೀರ ಪ್ರಚಂಡ ಕೌರವ,
ಸ್ವಾಗತ ಸ್ವಾಗತ ಗುರುನಂದನ ಸುಸ್ವಾಗತವಯ್ಯ ದುರ್ಯೋಧನ ಸುಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ನನಗೆ ಈ ತರದ ಭ್ರಾಂತಿ. ಓಹೋ, ಎಲ್ಲವೂ ಕೃಷ್ಣನ ಮಾಯ. ಕೃಷ್ಣ, ಈ ನಿನ್ನ ಮಾಯಾಜಾಲಕ್ಕೆ ಬೆರಗಾಗುವನಲ್ಲ, ಈ ಜಲದಂಕಮಲ್ಲ. ಸ್ವಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರಾ ದೇವಿಯ ಕುವರ, ಗಾಂಧಾರಿ ದೇವಿಯ ಗರ್ಭಸಂಜಾತ, ಹಸ್ತಿನಾವತಿಯ ಮಣಿಮಕುಟ, ರತ್ನ ಸಿಂಹಾಸನಾಧೀಶ್ವರ, ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ, ರಮಣೀಯವೇ, ಸಭಾಯಮಾನವೇ. ಏನು ಈ ಭವನದಲ್ಲಿ ಒಬ್ಬರೂ ಸೇವಕರು ಕಾಣುತ್ತಿಲ್ಲವಲ್ಲ? ಓಹ್, ಸಾತ್ತಕಿ, ಕೃಷ್ಣನಲ್ಲಿ? ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು, ಇನ್ನೇನು ಎಚ್ಚರಗೊಳ್ಳುವನು. ತಾವು ಪೀಠದಲ್ಲಿ ಮಂಡಿಸಿ. ಏನು ಕೃಷ್ಣನು ನಿದ್ರಿಸುತ್ತಿರುವನು? ರಾತ್ರಿಯೆಲ್ಲ ಗೋಪಿಕಾ ಸ್ತ್ರೀಯರೊಡನೆ ಸರಸ ಸಲ್ಲಾಪವನ್ನಾಡಿ ಹಗಲಿನಲ್ಲಿ ನಿದ್ರಿಸುವುದು ಇವನ ಹವ್ಯಾಸ. ಓಹೋ, ಹಸ್ತಿನಾವತಿಯ ಚಂದ್ರಕುಲದ ರಸ ಚಕ್ರೇಶ್ವರನಾದ ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದಿದ್ದರು ಆಗಲು ನಿದ್ರೆಯಲ್ಲಿ ಮಗ್ನಗೈದಿರುವನಲ್ಲ ಈ ದ್ವಾರಕಾ ನಗರದ ಅರ್ಥ. ಓಹೋ, ಆಗಲು ನಿದ್ರೆಯಲ್ಲಿ ಮಗ್ನಗೈದಿರುವುದಕ್ಕೆ ಏನೋ ಒಂದು ಕಾರಣವಿರಬಹುದು. ಇರಲಿ ಸಾತ್ತಕಿ, ನಿನ್ನಲ್ಲಿ ನನ್ನದೊಂದು ಮಾತಿರುವುದು. ಅದೇನು ಹೇಳು ದುರ್ಯೋಧನ. ಸಾತ್ತಕಿ, ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರಿಸಲು ಸಾಧ್ಯವಿಲ್ಲ. ಏಕೆಂದರೆ ನಾವೆಲ್ಲರೂ ಕೃಷ್ಣ ಪರಮಾತ್ಮನ ಅಧೀನರು. ಕೃಷ್ಣ ಪರಮಾತ್ಮನು ಎಲ್ಲಿರುವನೋ ಅಲ್ಲಿಯೇ ನಾವು ಇರುವೆವು. ಸರಿಯಾದ ಮಾತು ಸಾತ್ತಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೇ ನನ್ನ ಕೈ ಸೇರಿದಂತೆ. ಸಾತ್ತಕಿ, ಕೃಷ್ಣನು ನಿದ್ರಿಸುತ್ತಿರುವನೋ ಅಥವಾ ನಿದ್ರಿಸುವಂತೆ ನಟನೆ ಮಾಡುತ್ತಿರುವನೋ ಅದು ನನಗೆ ತಿಳಿಯದು. ನಾನೊಂದು ಸಾರಿ ಎಚ್ಚರಿಸಿ ನೋಡಲಿ. ಎಚ್ಚರಿಸಿ ನೋಡು. ಕೃಷ್ಣ, ಮಾಧವ, ಮುರಹರಿ, ಎಂತಹ ನಿಶ್ಚಿಂತ ಪುರುಷನೆಯೇ ಇವನು. ತನ್ನ ರಾಜ್ಯಕೋಶಾದಿಗಳನ್ನೆಲ್ಲ ಅಣ್ಣನಾದ ಬಲಭದ್ರ ದೇವನಿಗೆ ಒಪ್ಪಿಸಿ ಈತನು ಮಾತ್ರ ಶಿಲೋಕಲ್ಪದಲ್ಲಿ ನಿದ್ರಿಸುತ್ತಿರುವನು. ಇರಲಿ, ನನ್ನ ಸೋದರ ಮಾವನ ಆಜ್ಞೆಯಂತೆ ನಾನು ಬಂದ ಕಾರ್ಯವನ್ನು ಜಯಿಸಿಕೊಂಡು ಹೋಗಬೇಕಾಗಿರುವುದರಿಂದ ಈ ಕೃಷ್ಣನು ಎಚ್ಚರವಾಗುವವರೆಗೂ ಈ ಪೀಠದಲ್ಲಿಯೇ ಕುಳಿತುಕೊಳ್ಳುವೆ. ರಾಜಾದಿರಾಜ ಭೂಪಾಲಕನಾದ ನಾನು ಈ ಗೋಪಾಲಕನ ಪದ ತಡೆದಲ್ಲಿ ಅಸಂಭವ, ಅಪಮಾನ. ನನಗುಚಿತವಾದ ಪೀಠವು ಆ ಶಿರೋಭಾಗದಲ್ಲಿರುವುದು. ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮನಿ. ದೀನಬಂಧು ನಿಗಮಾಗಮನಿ ಅಗಣಿತ ಗುಣಗಣ ಹರಿದುಲ ಮಧನ.
ಅಗಣಿತ ಗುಣಗಣ ಹರಿದಿರ ಮದನ ಜಗದ ವ್ಯಾಪಕ ಅಲ್ಲಿಂದ ಬಂದ್ರ ಬ್ಯಾಂಕ್ ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಚಯನ ಅರವಿಂದ ನಯನ ಪೊರ ಸಿಂಧು ಚಯನ ಅರವಿಂದ ನಯನ ಸದಾ ನಿನ್ನ ಅಭಯ ನಿರಂತರ ದಯವಿಸಿ ಆಸುದೇವಂ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯಂ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿಯ ನಿನ್ನ ಪ್ರಾಣಸಕ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಯಿತು. ಏಕೆ? ಏನಾಯಿತು ಸಾರ್ಥಕಿ? ಅದನ್ನು ಹೇಳಲು ನನಗೆ ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ಸುರಿಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂತಹ ನಿನ್ನ ಆಲಸ್ಯದಿಂದ ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆದನು. ಇದೆಂತ ವಿಳಂಬನೆ ಪಾರ್ಥ? ಸಾರ್ಥಕಿ, ಇದು ವಿಳಂಬನೆಯ ಸಾರ್ಥಕಿ, ಪಾಂಡವರ ದುರ್ದೈವ. ಅದಕ್ಕೆ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದದ ವಿಷಯವೇ. ಯುಧಿಷ್ಠಿರ 4 ಸಹೋದರರು ಪಾಂಚಾಲಿಯ ಸಹಿತ ಮತ್ತೊಮ್ಮೆ ಚಿರದಿನ ಸಲುವಾಗಿ ವನವಾಸಕ್ಕೆ ಹೋದರು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾನು ದ್ವಾರಕೆಗೆ ಪ್ರಯಾಣ ಮಾಡಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಾನೇ ಮೊದಲು ಇಲ್ಲಿಗೆ ಬಂದೆನು. ಸುಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು. ಎಂದು ಕೈ ಕಟ್ಟಿ ಕುಳಿತರೆ ಕಾರ್ಯವಾಗುವುದೇ ನನ್ನಿಂದೆಯ? ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ 4 ರಾಜರ ಸಹಾಯವು ದೊರಕುವುದು. ಸುಯೋಧನ, ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗುವ ಇಚ್ಛೆಯಿಂದ ಬಂದಿರುವೆನು. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ, ನಿನಗಿಷ್ಟವಿದ್ದ ಸ್ಥಳದಲ್ಲಿ ಕುಳಿತುಕೋ. ಆದರೆ ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಅರ್ಜುನ, ಸುಯೋಧನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರದ ಮನೆಗಳಲ್ಲಿ ಬ್ರಹ್ಮದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನೂ ನಾನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿಗೆ ಕರೆದುಕೊಂಡೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವೂ ನಿನ್ನಲ್ಲಿ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳ್ದು. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿ ಜಾಗೃತನಾಗಿ ಎನ್ನ ಮರೆ ಕೇಳೋ ಪರಮ
ನೀಗಿಸಲು ಸದಾ ಭವಬಂಧನ ಒಂದು ಶಯನ ಹಗೆಗಳ ನಗೆಗೆ ಧಾಗಿಸದೆ ಲೋಕನಿತ್ಯೆಯಲ್ಲಿ ಜಾಗೃತನಾಗೋ ಹಗೆಗಳ ನಗೆಗೆ ಧಾಗಿಸದೆ ಲೋಕನಿತ್ಯೆಯಲ್ಲಿ ಜಾಗೃತನಾಗೋ ಓ ಸಿಂಧು ಶಯನ ಸುಂದರವಧನ ನೀಗಿಸಲು ಸದಾ ಭವಬಂಧನ ನೀಗಿಸಲು ಸದಾ ಭವಬಂಧನ ಯುಗದ ಭಗವಂತವು ನೀನೇ ಯುಗ ಯುಗದ ಭಗವಂತವು ನೀನೇ ನಗು ನಗುತ್ತಲೇ ಈ ಜಗವ ಬೆಳಗಿದೆ ಮಣಿಧಾರ್ಪದ ಭಕ್ತಿಯ ಮಣಿಸಿ ಕೋಟವನಿ ಮೃಗುಮಣಿಧಾರ್ಪದ ಭಕ್ತಿಯ ಮಣಿಸಿ ಕೋಟವನಿ ಓ ಸಿಂಧು ಶಯನ ಸುಂದರವಧನ ಇಚ್ಛಿಸಲು ಸದಾ ಭವಬಂಧನ ನೀಗಿಸಲು ಸದಾ ಭವಬಂಧನ ಪಾಂಡವನ ಅಗಾಧವನೇತ್ರ ಬ್ರಹ್ಮಾಂಡಗಳು ನೀನೆ ಶರಣ್ಯ ಪಾಂಡವರ ಆರಾಧವನೇತ್ರ ಬ್ರಹ್ಮಾಂಡಗಳು ನೀನೆ ಶರಣ್ಯ ಅಂದು ಸಮಯದಲ್ಲಿ ದ್ರೌಪದಿಗೆ ಅಪಮಾನವ ಸಹಿಸದೆ ಮರೆಯಿದನು ದ್ರೌಪದಿಗೆ ಅಪಮಾನವ ಸಹಿಸದೆ ಮರೆಯಿದನು ಪರಿಸಗಿ ಬಂದು ತಾಳೆ ನೀನಂದು ಎಂದು ಮೌನವೇ ಜನಾರ್ದನ ಪರಿಸಗಿ ಬಂದು ತಾಳೆ ನೀನಂದು ಎಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವಧನ ಓ ಸಿಂಧು ಶಯನ ಸುಂದರವಧನ ದಿಗಿಸಲು ಸದಾ ಭವಬಂಧನ ದಿಗಿಸಲು ಸದಾ ಭವಬಂಧನ ಓ ಸಿಂಧು ಶಯನ ಸುಂದರವಧನ ಹೇ ಜನಾರ್ದನ ಧನಂಜಯ ಕ್ಷೇಮವೇನೈ ಫಲ್ಗುಣ ಧರ್ಮನಂದನನ ಸಹಿತ ಎನ್ನ ಸಹೋದರಿ ಕ್ಷೇಮವೇನೈ ಎನ್ನ ಸೋದರತ ಕ್ಷೇಮವೇನೈ ನೀ ಬಂದವಾರ್ತೆಯ ಮುದದಿಂದರು ಫಲ್ಗುಣ ಧನಂಜಯ ಯಾವಾಗ ಬಂದೆ ಏನು ಚೆ ಈ ಪಾದನಡಿಯಲ್ಲಿ ನೀನೇಕೆ ಕುಳಿತೆ ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ ಪರಮಾತ್ಮ ತಮ್ಮ ಚರಣ ಸನ್ನಿಧಿಯೇ ನನಗೆ ಸ್ಥಾನ ಅದುವೇ ಮಹಾಪ್ರಸಾದ ಏನ್ ಕದ್ದಾರ ವಾಸುದೇವ ಯಾರು ಪ್ರಚಂಡ ಕೌರವೇಶ್ವರ ಓಹೋ ಕುರುನಂದನ ಕುರುಕುಲ ಮಣಿಭೂಷಣ ಯಾವಾಗ ಬಂದಿ ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದೆ ಕುರುಚಕ್ರವರ್ತಿಯಾದ ನೀನು ನನ್ನ ಸಹಾಯವನ್ನು ನಿರೀಕ್ಷಿಸುವಂತಾಯಿತೇ ಭಾವ ಬಾವಾ ಬಾಮಾರಮಣ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ
ನಿನ್ನಂತಹ ನಿದ್ರ ವೇಷಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರನಾಗದ ನೀನು ಈ ನಿನ್ನ ಮಿತ್ರ ಪಾರ್ಥನು ಬಂದೊಡನೆ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀನು ಬಂದದ್ದು ನನಗೆ ತಿಳಿಯಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಏಕೆ ಬಂದಿರುವಿರಿ? ವಾಸುದೇವ, ಭಾಗ್ಯರವ ಕೋಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಆದ್ದರಿಂದ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ಏನು ಕುರುಪಾಂಡವರ ಸಂಗ್ರಾಮ? ಅಬ್ಬಾ, ಎಂತಹ ದುಡುಕಿನ ಭಾವಪಾಕ! ಭಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಪಾರ್ಥ, ಭಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಆದೆಯೇಕೋ ಸಿಗವಿಲ್ಲದ ಮಾನವ, ಆದೆಯೇಕೋ ನಿರಾದೆ, ನಿರಾದೆ. ಭರತ ಕಂಡ ಪ್ರಳಯದಿಂದ ನನಗೆ ಸಂತಾಪ ಧೂಮಿದ ಬೇಗ ಮೋಚಿಹಟ ಸಮದ ಸಾಧಸ ಅಮುಚಿತ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಗಿ ಭರತ ಭೂಮಿ ಆಳಬಯಲಿ ಸದಯದಲ್ಲಿ ಸಗಿ ಭೂಮಿ ಆಳಬಯಲಿ ಬಂಗುಬಲಗರ ಕಲಿಲ್ಲ ಬಂಗು ಬಲದರ ಕದಿಂದ ಮಾರಣ ಹೋಮ ಮಾಡಬೇಡ, ಮಾರಣ ಹೋಮ ಮಾಡಬೇಡ, ಗಾಂಧನಾದಿ ದೂರಬೇಡ, ಮಾರಣ ಹೋಮ ಮಾಡಬೇಡ, ಗಾಂಧನಾದಿ ದೂರಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಧರಣಿ ನಾರಿ ಎಂಬವಳು ಯಾರು? ಅವಳು ಇಲ್ಲಿಯವರೆಗೂ ಯಾರ ಕೈಯನ್ನು ಹಿಡಿದಿದ್ದಾಳೆ? ಯಾವ ರಾಜರೊಡನೆ ನೇರವಾಗಿ ಸಂಸಾರ ಮಾಡಿದ್ದಾಳೆ? ಯಾವ ರಾಜರು ಸತ್ತಾಗ ಅವರ ಜೊತೆಯಲ್ಲಿ ಸಹಗಮನ ಮಾಡಿದ್ದಾಳೆ? ಹೀಗಿರುವಾಗ ಅಶಾಶ್ವತವಾದ ನೆಲದಾಸೆಗಾಗಿ ದಾಯಾದಿಗಳು ಇರುವರು ಕಾದಾಡಿ ಒಡೆದಾಡಿ ಮಡಿಯುವುದು ಬೇಡ ಭಾವ. ನನ್ನ ಮಾತನ್ನು ಕೇಳು ಭಾವ. ವಾಸುದೇವ, ನಿನ್ನ ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನ ಈ ಉಪದೇಶವನ್ನು ನಿಲ್ಲಿಸಿ ನಮ್ಮೀವರ ಬೇಡಿಕೆಗಳನ್ನು ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ, ಕೇಳಿಯಾ ನಿಮ್ಮಣ್ಣನಾಡಿದ ಮಾತು? ಪರಮಾತ್ಮ. ಅದಿರಲಿ, ನೀನೂ ಸಹ ಯಾದವರ ಸಹಾಯಕ್ಕಾಗಿ ಬಂದಿರುವಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದರಿಂದ
ನೀವು ನನಗೆ ಸಹಾಯವನ್ನು ಮಾಡಿ. ಸಾಧ್ಯವಿಲ್ಲ ಮುಕುಂದ. ಏಕೆ ಸಾಧ್ಯವಿಲ್ಲ? ಏಕೆಂದರೆ ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ನಿನ್ನ ಬಳಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಕಾಪಾಡಿದಂತಾಗುವುದು ಕೃಷ್ಣ. ಸುಯೋಧನ, ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಕಂಡದ್ದು ಪಾರ್ಥನನ್ನು. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನು ಇರಬಹುದು. ಆತನು ನಿನಗಿಂತಲೂ ಚಿಕ್ಕವನಾದ್ದರಿಂದ ಅವನಿಗೆ ಬೇಕಾದದ್ದನ್ನು ಕೇಳುವ ಅಧಿಕಾರವು ಮೊದಲು ಆತನಿಗಿರುವುದು. ಆದ್ದರಿಂದ ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡುತ್ತೇನೆ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಒಡಗೂಡಿದ ಅಣ್ಣ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯದಳ ಒಂದು ಕಡೆ ನಾನು ನಿರಸ್ತ್ರನು, ಯಾರೊಡನೆಯೂ ಕಾದಾಡುವುದಿಲ್ಲ, ಕೇವಲ ರಥಸಾರಥಿಯಷ್ಟೇ. ಪಾರ್ಥ, ನೀನು ಯಾವುದನ್ನು ಬಯಸುವೆ? ಯದುಕುಲ ಚೂಡಾಮಣಿ, ನಾನು ನಿಮ್ಮನ್ನೇ ಅಪೇಕ್ಷಿಸುವೆನು. ಯುದ್ಧವನ್ನು ಮಾಡುವಂತಿಲ್ಲ, ಆಯುಧಗಳನ್ನು ಹಿಡಿಯುವಂತಿಲ್ಲ. ಈತನಿಂದೇನಾಗಲಿ ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲಭದ್ರ ಸಹಿತ ಯಾದವಾಕ್ಷೋಣಿಯೇ ನನ್ನ ಸೈನ್ಯವನ್ನು ನನ್ನ ಪಕ್ಷವನ್ನು ವಹಿಸಲಿ. ಅಕ್ಷೋಹಿಣಿ ಸೈನ್ಯ ನಿನಗೆ ಚಕ್ರವರ್ತಿಯಾದ ನಿನಗೆ ಅಕ್ಷೋಹಿಣಿ ಸೈನ್ಯವೇ ಮುಖ್ಯ. ಭಲೆ ಭಲೆ ಭಾವ, ನಿನ್ನ ಪರಾಕ್ರಮಕ್ಕೆ ಸರಿಯಾದದ್ದನ್ನೇ ಕೇಳಿಕೊಂಡೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಡೆ ಭಾವ. ನಾನಿನ್ನೂ ಬರದೆ ಕೃಷ್ಣ. ನಿನ್ನ ಒಳ್ಳೆಯ ಮಾತುಗಳಿಂದ ಒಳ್ಳೆಯದನ್ನೇ ಕೇಳಿಕೊಂಡೆ. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಈ ನಿನ್ನ ಕಣ್ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ತಿಳಿದೆಯಾ ಕೃಷ್ಣ? ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಕೃಷ್ಣ, ಶತ್ರುದಾಹ ಪ್ರಚಂಡ ರಥ ಕೋಡಿ ಆರಿಸಿ ಮೃತಿ ತಾಂಡವ ಪ್ರಳಯ ಸಿಂಹನಾದ. ಕೃಷ್ಣ, ಧರುಣಿ ಸಾಹಸ ಚತುರ ಈ ಕೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಕೃಷ್ಣ, ರಣದೋಳ್ ಆಯುಧಗಳಂ ಧರಿಸದಿರೆ. ಕೃಷ್ಣ, ರಣದೋಳ್ ಆಯುಧಗಳಂ ಧರಿಸದಿರೆ ಪಾಂಡವರನೆಂದು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ಕಡುಮಮತೆ, ಅದರಲ್ಲಿಯೋ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಯಾವುದೇ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯ ಜೋಕೆ. ಸುಯೋಧನ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ಮರೆಯಲಾದೀತೆ. ನಡೆಯ ಸುಯೋಧನ, ಸೈನ್ಯಕ್ಕೆ ಆಜ್ಞೆ ಮಾಡುತ್ತೇನೆ. ನಡೆಯ ಸುಯೋಧನ. ಕೃಷ್ಣ, ನಮ್ಮಿಬ್ಬರ ಭೇಟಿ ರಣಾಂಗಣದಲ್ಲಿ ಆಗ ತೋರುವೆನು ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲವನ್ನು. ಛೆ, ಇವನ ಯೋಗ್ಯತೆಗೆ ಈ ಧನಸ್ಸು ಬೇರೆ ಕೇಡು. ದುರ್ಯೋಧನ, ಈ ಗಲ್ಲನ ಪರಾಕ್ರಮವನ್ನು ರಣರಂಗನೇ ತೋರಿಸುವೆ. ನಡೆ. ಈಗ ನನ್ನ ಪ್ರಯತ್ನವು ಸಾರ್ಥಕವಾದ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಖನೂ ಆದ ಶ್ರೀ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿರುವನು. ಇನ್ನು ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆಯೇ ನನ್ನ ದ್ವಾರಕೆ ಯಾತ್ರೆಯು ಸಫಲವಾಯಿತು.
ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಅರಳಿದ ಕಾಂತಿಯು ಕರುಣದಿದರೆಗೆ, ಅರಳಿದ ಕಾಂತಿಯು ಕರುಣದಿದರೆಗೆ, ಸಾರ್ಥಕವಾಯಿತು ಎಲ್ಲ ಮನೋರಥ, ಸಾರ್ಥಕವಾಯಿತು ಎಲ್ಲ ಮನೋರಥ. ಅಭಯವನೀದ ದ್ರೌಪದಿ ಅಭಯವನೀದ, ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಇಂಗಮ ಪಾಲಿತ ದೇವನೆಂದೇ ನಿಂತಿದ, ಇಂಗಮ ಪಾಲಿತ ದೇವನೆಂದೇ ನಿಂತಿದ, ಧನ್ಯತೆಯಾಂತೆವು ಪುಣ್ಯೋದಯಾಗಿ ಕೃಷ್ಣ ಧನ್ಯತೆಯಾಂತೆವು ಪುಣ್ಯೋದಯಾಗಿ, ಧನ್ಯತೆಯಾಂತೆವು ಪುಣ್ಯೋದಯಾಗಿ, ರಾಧಾ ರಮಣ ದೈವಚನಾದ, ರಾಧಾ ರಮಣ ಕೈವಚನಾದ, ಅಭಯವನೀದ ದ್ರೌಪದಿ ಅಭಯವನೀದ, ಅಭಯವನೀದ ಯದುಪತಿ ಅಭಯವನೀದ ಯದುಪತಿ. ಪರಮಾತ್ಮ ಅರ್ಜುನ, ಪರಮಾತ್ಮ ಎಂತಹ ಆಹ್ವಾನವನ್ನು ಮಾಡಿದೆ, ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟಂತಾಯಿತಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಓರೆಗಳನ್ನಾಶ್ರಯಿಸಿ ಮಂದ ಮತಿಗಳಂತೆ ರಣದುರಂಧರಾಗಿ ಮೆರೆಯುವ ಅಕ್ಷೋಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಕೇವಲ ನಿರಸ್ತ್ರನು ನಿರಾಯುಧನಾದ ನನ್ನನ್ನು ಕಟ್ಟಿಕೊಂಡೆಯಲ್ಲ. ಧರ್ಮಜನು ನಿನ್ನನ್ನು ದ್ವಾರಕೆಗೆ ಕಳಿಸಿದ್ದೇ ತಪ್ಪಾಯಿತೆಂದು ಅಂದುಕೊಳ್ಳುವುದಿಲ್ಲವೇ? ಎಂತಹ ಕಾರ್ಯವನ್ನು ಮಾಡಿದೆ ಪಾರ್ಥ? ವಾಸುದೇವ, ಜಯವನ್ನು ಬಯಸಿ ನಾನು ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿರುವುದು ನೀನು. ನಿನ್ನನ್ನು ಹೊಂದಿದನು ಕೃಷ್ಣ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾದ. ನಿರ್ಗತಿಗರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನೂ ನೋಡುವೆನು, ಶತ್ರುಗಳು ನೋಡುವರು, ಏಕೆ ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಡೆಯುವುದನ್ನು, ನಿಯಮಿತ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡಿರುವೆಯಲ್ಲ, ನನ್ನಲ್ಲಿ ಅದಾವ ದೈವತ್ವವನ್ನು ಕಂಡುಕೊಂಡಿರುವೆ ಪಾರ್ಥ. ಪರಮಾತ್ಮ, ನನ್ನ ನಿನ್ನಲ್ಲಿ ಈ ಇಂದ್ರಜಾಲ ಏಕಿದೇವ? ಮಾಧವ ನಿನ್ನಯ ದಯನಿ, ಮಾಧವ ನಿನ್ನಯ ದಯನಿ, ಬಂಧುವೆನ ಜಯವ ಭಯವಿಲ್ಲದ ಜಗದಿ, ಬಂಧುವೆನ ಜಯವ ಭಯವಿಲ್ಲದ ಜಗದಿ, ಮುರಗರಿ ನಿನ್ನಯ ಬಲುಮೆಯ ಬಾಲನಿ, ಮುರಗರಿ ನಿನ್ನಯ ಬಲುಮೆಯ ಬಾಲನಿ, ಮಾಧವ ನಿನ್ನಯ ದಯನಿ, ಮಾಧವ ನಿನ್ನಯ ದಯನಿ, ಕಾತುರ ಬೇಗ ವಿಜಯ, ಕಾತುರ ಬೇಗ ವಿಜಯ, ಕರಘಲಿತ ದೇವ ತಿರುಗಿದೆಯ,
ಪಾರ್ಥನಿಂದಯ ಹಿತವಾಗಿತದಲ್ಲಿ ನಾ ಬಯಸಿ ಪಥ ಪಾರ್ಥನಿಂದಯ ಹಿತವಾಗಿತದಲ್ಲಿ ನಾ ಬಯಸಿ ನಿನ್ನ ಪಾರ್ಥನಿಂದಯ ಜಿತವಾತದಲ್ಲಿ ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರಲೇ ಮನದಲು ಮಾನವ ಪಾಠ ಫಲ್ಗುಣ ಫಲ್ಗುಣ ಮನದನು ಮಾನವ ಬಿಡು ಬಿಡು ಪ್ರಿಯದಾಗ 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 ಮನದಲ್ಲಿ ಸಾಹಸ ನೀನದು ಭಯವೇದ ಕೈಯಿನ್ನು ಸಾಹಸ ನಿನ್ನದು ಭಯವೇದ ಕೈಯಿನ್ನು ಆತುರ ವೇದ ವಿಜಯ ವಿಜಯ ಕಾತುರ ವೇದ ವಿಜಯ ವಿಜಯ ಪಾಠ ಕೃಷ್ಣ ಫಲ್ಗುಣ ಪಾಠ ಪರಮಾತ್ಮ, ನಿನ್ನ ಒಳ್ಳೆಯ ಮಾತುಗಳಿಂದ ನನ್ನನ್ನು ನಿನ್ನ ರಥಸಾರ್ಥಿಯನ್ನಾಗಿ ಮಾಡಿಕೊಂಡೆ. ಈ ಶುಭ ಸಮಾಚಾರವನ್ನು ಧರ್ಮಾದಿಗಳಿಗೆ ತಿಳಿಸಿ ಮತ್ತು ನಿನ್ನ ಭೀಮಾರ್ಜುನರಿಗೆ ತಿಳಿಸಿ ಕೂಡಲೇ ನೀನು ಧನ್ಯನಾದರು ದೇವ, ಧನ್ಯನಾದರು. ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದ ಎಂದು ನಿಮ್ಮ ತಪಕರುಣೆಯ ಬಾಲದಿ ಪರಮಾತ್ಮ ಮಾನ್ಯನಾದೆ ಎಂದು ತಮ್ಮ ತಪಕರುಣೆಯ ಬಾಲದಿ ಧನ್ಯನಾದನ ಹರಿಯೇ ಧನ್ಯನಾದನ ಪರಿಪರಿಯ ಪರಿಪವರಿಂದ ಧರೆಯಳು ನೊಂದೇ ಬೈಯ ಪರಿಪರಿಯ ಪರಿಭವರಿಂದ ಧರೆಯಳು ನೊಂದೇ ಬೈಯ ಪರಿಕರಿಸಿ ಕಾಯೋ ಪ್ರಭುವೇ ಶರಣದಲ್ಲಿ ಸಿರಮಾನೈಯುವೆ
ಧನ್ಯನಾದನ ಹರಿಯೇ ಧನ್ಯನಾದನ ಕದನದಲ್ಲಿ ಗುರುಪತಿ ಜಯವ ಹದಗೆಡಿಸಿ ಗೆಲ್ಲುವ ತರುವೆ ನಾವು. ಪರಮಾತ್ಮ ಕದನದಲ್ಲಿ ಗುರುಪತಿ ಜಯವ ಹದಗೆಡಿಸಿ ಗೆಲ್ಲುವ ತರುವೆ ನಾವು. ಮಾಧವನ ನೀಯನ ಗೊಲಿದು ಸಾರಥಿಯ ಬಾರವಲಿ ಬರುವೆ. ಮಾಧವನ ನೀಯನ ಗೊಲಿದು ಸಾರಥಿಯ ಬಾರವಲಿ ಬರುವೆ. ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದ ಎಂದು ನಿಮ್ಮ ತಪಕರುಯ ಭರದೆ. ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಧನ್ಯನಾದನ. ನಮಸ್ಕಾರ ಸರ್, ನಮಸ್ಕಾರ. ಕಾಮಿನಿ ಕರ ಬೀರು ಮೋಹದ ನಗೆ ಬೀರು ಕಾಮಿನಿ ಕರ ಬೀರು ಮೋಹದ ನಗೆ ಬೀರು ಆಡಿದ ಮಾತುಗಳೇನಾದರೋ ಆಡಿದ ಮಾತುಗಳೇನಾದರೋ ತಾನೆ ಕವಿಯಾಯಿತೋ ಶೃಂಗಾರ ಕವಿಯಾಯಿತು ಕಾಂತ ಬಾಬೇಗ ಮನ ಮೋಹನ ಪ್ರಿಯ ಬಾಬೇಗ ಸ್ವಾಮಿ ಬಾಬೇಗ ಪ್ರಿಯ ಬಾಬೇಗ ಮನ ಸ್ವಾಮಿ. ರುಕ್ಮಿಣಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು? ಯುದ್ಧವಿಂದು ಅವಶ್ಯಕ, ಉಪಾಯವಿಲ್ಲ ಪ್ರಿಯೆ. ಯುದ್ಧವಿಂದು ಅನಿವಾರ್ಯ. ಆದರ ಯುದ್ಧ ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ, ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ, ದೃಪದ, ವಿರಾಟ, ದುಷ್ಟದ್ಯುಮ್ನಾದಿ ಮಹಾರಥಿಕರು. ಈ ಯುದ್ಧವು ಮುಗಿಯುವುದರೊಳಗಾಗಿ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನರು ನಾಶವಾಗುವರು ನಾ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚ ಪ್ರಳಯ, ಅಸೀಮ ಧ್ವಂಸ. ಸ್ವಾಮಿ ಸಮಾಧಾನ ಪ್ರೇಮದೊಳಿಂದ ಕೋಮಲಾಂಗಿ ಬಲವಾಸೆ. ಸಮಾಧಾನ ಪ್ರೇಮದೊಳಿಂದ ಕೋಮಲಾಂಗಿ ಬಲವಾಸೆ.
ಪದೆಗೆ ಧರ್ಮ ಧರ್ಮರಾಜ ಪದೆಗೆ ಧರ್ಮ ಧರ್ಮಭೂಮಿ ಭಾರತವು ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಕಾಂತೆ ಧನ್ಯವಾದುದೇ ಭಯವಿದೆ ಕಾಂತೆ ಶಾಂತೆ ಪ್ರೇಮ ಕೂಗಿದೆ ಕಾಂತೆ ಪ್ರೇಮ ಕೂಗಿದೆ ಪ್ರೇಮ ಕೂಗಿದೆ ಪ್ರೇಮ ಕೂಗಿದೆ. ಸ್ವಾಮಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ರುಕ್ಮಿಣಿ, ಸ್ವಾಮಿ, ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗಲಾರದು ಪ್ರಿಯ. ಆಹಾ, ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಈ ಯುದ್ಧವಿಂದು ಅನಿವಾರ್ಯವಾಗಿರುವುದು. ಆ ಯುದ್ಧದಲ್ಲಿ ನಾನೊಂದು ನೂತನವಾದ ಜಗತ್ತನ್ನೇ ನಿರ್ಮಿಸಿರುವೆನು. ನನ್ನ ಸಮರ ಗೀತೆಯು ಮಾನವನಿಗೆ ಧರ್ಮಬೋಧೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಆಹಾ, ಈ ಕುರುಕ್ಷೇತ್ರದ ರಕ್ತದ ಕಣದ ಒಂದೊಂದು ಧೂಳಿನ ಒಂದು ರಕ್ತದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತ ಮಾಡಿ ಒಂದು ಪುಣ್ಯ ಬೀಜವನ್ನು ಬಿತ್ತುವೆನು. ಅದು ಅಂಕುರಿಸಿ ಮರವಾಗಿ ಬೆಳೆದು ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿಗಳಂಥ ಫಲಪುಷ್ಪಗಳನ್ನು ಕೊಡುವುದು. ನಿಮ್ಮ ಸ್ಪರ್ಶಾಮೃತ ಸಂಜೀವನಿ ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನೇ ಜಯಿಸಬಲ್ಲೆ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಉಪಾಯವಿಲ್ಲ ಪ್ರಿಯೆ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಮದೋನ್ಮತ್ತರಾದ ಕ್ಷತ್ರಿಯರು ರಕ್ತ ಕ್ಷಯದಿಂದ ಉನ್ಮತ್ತರಾಗಿ ಅಧರ್ಮದ ಬೀಜವು ಅಂಕುರಿಸಿದಂತೆ ತೋರುತ್ತಿರುವುದು ಉಂಟು. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪ್ರಾಣೇಶ್ವರ, ರುಕ್ಮಿಣಿ, ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸಬಹುದಲ್ಲವೇನು? ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಪ್ರಯತ್ನಿಸುತ್ತೇನೆ. ಆದರೂ ಸಹ ಫಲಿಸುವುದಿಲ್ಲ ಪ್ರಿಯೆ. ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲಿ, ಮತ್ತೊಂದು ಸಾರಿ ಪ್ರಯತ್ನಿಸುತ್ತೇನೆ.